ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಅವಾಂತರ ಮುಂದುವರೆದಿದೆ. ಮಂಗಳೂರಿನಲ್ಲಿ ಮಳೆಯ ಆರ್ಭಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಹಲವೆಡೆ ಅವಾಂತರಗಳು ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮರವೂರು ಬಳಿ ಮನೆಗಳಿಗೆ ನೀರು ನುಗ್ಗಿದೆ. ಫಲ್ಗುಣಿ ನದಿ ಸಮೀಪದ ಮನೆಗಳು ಜಲಾವೃತವಾಗಿದ್ದಾವೆ. ಜಲಾವೃತವಾದ ಹಿನ್ನೆಲೆ ನಿವಾಸಿಗಳನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ದಕ್ಷಿಣ ಒಳನಾಡಿನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಪೂರ್ವ ಮುಂಗಾರು ಅಬ್ಬರಿಸ್ತಾ ಇದ್ರೆ ನಿಜಕ್ಕೂ ಕೂಡ ಜನರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿದೆ. ಮುಂಗಾರು ಪೂರ್ವ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಜೂನ್ ಜುಲೈಗೆ ನಮ್ಮ ಕಥೆ ಏನು ಎನ್ನುವ ರೀತಿಯಲ್ಲಿ ಆಗಿದೆ. ನೋಡ್ತಾ ಇದ್ದೀರಿ ಮನೆಗಳು ಯಾವ ರೀತಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ, ಮನೆಗಳಿಗೆ ನೀರು ನುಗ್ಗಿದೆ ಅಂತ ಹೇಳಿ. ಹೀಗಾಗಿ ಇಲ್ಲಿನ ಜನ ವಾಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಮನೆಗಳಲ್ಲಿ. ಯಾಕಂತ ಹೇಳಿದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿದ್ರೆ ಹೇಗೆ ಇರಲಿಕ್ಕೆ ಸಾಧ್ಯವಾಗುತ್ತೆ? ಅದು ಕೂಡ ನೆಲಮಹಡಿ ಮನೆಗಳಲ್ಲಂತೂ ನೀವು ವಾಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಹಾಲು, ಕಿಚನ್ನು, ಬೆಡ್ರೂಮ್ ಅಂತ ಪ್ರತ್ಯೇಕವಾಗಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವೂ ಕೂಡ ನೀರಿನಿಂದ ತುಂಬಿಕೊಂಡಿರುತ್ತೆ. ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಮಲ್ಗೋಕ್ಕಾಗೋದಿಲ್ಲ, ಊಟ ಮಾಡೋಕ್ಕಾಗೋದಿಲ್ಲ. ಆಹಾರ ಸಾಮಗ್ರಿ ಎಲ್ಲವೂ ಕೂಡ ನೀರಿನ ಪಾಲಾಗುತ್ತೆ. ಅದರ ಜೊತೆಗೆ ಇಡೀ ರಾತ್ರಿ ನೀರನ್ನು ಹೊರ ಹಾಕಬೇಕು ಅಂದರೆ ಎಷ್ಟೊಂತ ನೀರು ಹೊರ ಹಾಕ್ಲಿಕ್ಕೆ ಸಾಧ್ಯವಾಗುತ್ತೆ? ಇಷ್ಟೊಂದು ನೀರು ತುಂಬಿಕೊಂಡಿರ್ಬೇಕಾದ್ರೆ ಎಲ್ಲಿಗೆ ನೀರು ಹೋಗುತ್ತೆ? ಮನೆಗಳಿಗೆ ನೀರು ನುಗ್ಗಿದೆ. ನೀರು ಆಚೆ ಹಾಕಲು ಕೂಡ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಅಲ್ಲಿನ ಜನ ಸಾಕಷ್ಟು ತಾಪತ್ರಯಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಇಲ್ಲಿನ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಫಲ್ಗುಣಿ ನದಿ ಉಕ್ಕಿ ಹರಿತಾ ಇದೆ. ಉಕ್ಕಿ ಹರಿದ ಕಾರಣಕ್ಕಾಗಿ ಅಕ್ಕಪಕ್ಕದ ಮನೆಗಳಿಗೆ, ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ.